ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್ ಫ್ರಮ್ ಸಜ್ಜನ್ ಟೆಕ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ರಿಲೇಟೆಡ್ ಚಾನಲ್ಸ್ನ ಕ್ರಿಯೇಟ್ ಮಾಡಬಾರ್ದು ಅಂತೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟು ಟಾಪಿಕ್ ಬಂದ್ಬಿಟ್ಟು ವಾಟ್ಸಪ್ ಸ್ಟೇಟಸ್ ರಿಲೇಟೆಡ್. ಫ್ರೆಂಡ್ಸ್, ಒಂದು ವರ್ಷದ ಹಿಂದೆ ವಾಟ್ಸಪ್ ಸ್ಟೇಟಸ್ ಅಂದರೆ ಫುಲ್ಲು ಫೇಮಸ್ ಇತ್ತು ಫ್ರೆಂಡ್ಸ್. ಸ್ಟೇಟಸ್ ವೀಡಿಯೋಸ್ನ 30 ಸೆಕೆಂಡ್ಸ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ. ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಎಲ್ಲರೂ ಆ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ನ ಇಡ್ತಾಯಿದ್ರು. ಈಗ ಜಾಸ್ತಿ ಸ್ಟೇಟಸ್ನ ಆ ಥರ ಸ್ಟೇಟಸ್ನ ಇಡ್ತಾ ಇಲ್ಲ ಫ್ರೆಂಡ್ಸ್, ಕಡಿಮೆ ಆಗಿದೆ. ಆ ಟೈಮಲ್ಲಿ ಫುಲ್ಲು ಫೇಮಸ್ ಇತ್ತು ಫ್ರೆಂಡ್ಸ್. ಆ ಥರ ಚಾನಲ್ಸು ಫುಲ್ ಫೇಮಸ್ ಇತ್ತು, ಮಾನಿಟೈಸೇಷನ್ ಆಗ್ತಾಯಿತ್ತು, ದುಡ್ಡು ಬರ್ತಾಯಿತ್ತು ಫ್ರೆಂಡ್ಸ್. ಈಗ ಯೂಟ್ಯೂಬ್ ಅವರು ಪಾಲಿಸೀಸ್ ಚೇಂಜ್ ಮಾಡಿದ್ದಾರೆ, ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಚೇಂಜ್ ಮಾಡಿದ್ದಾರೆ. ಕಾಪಿರೈಟೆಡ್ ಕಾಂಟೆಂಟ್ ಇರಲೇಬಾರ್ದು ಅಂತ ಇದೆ ಫ್ರೆಂಡ್ಸ್. ಆವಾಗ ಯೂಟ್ಯೂಬರ್ಸ್ ಏನು ಮಾಡ್ತಾಯಿದ್ರು ಅಂತಂದರೆ, ಯಾವುದೋ ಒಂದು ಫಿಲ್ಮ್ ಸಾಂಗ್ಸ್ ತೊಗೊಂಡ್ಬಿಟ್ಟು ಬೇರೆ ಯಾವುದೋ ಒಂದು ಆಡಿಯೋ ಅದಕ್ಕೆ ಸೆಟ್ ಮಾಡಿ ಚೆನ್ನಾಗಿ ಆ ವಿಡಿಯೋಗೆ ಯಾವುದೋ ಒಂದು ಆಡಿಯೋನ ಸೆಟ್ ಮಾಡಿ ಚೆನ್ನಾಗಿ ಕಾಣಿಸೋ ಥರ, ಚೆನ್ನಾಗಿ ಎಮೋಷನಲ್ ಥರ ಕ್ರಿಯೇಟ್ ಮಾಡಿ ಆ ವಿಡಿಯೋ ಮಾಡಿ 30 ಸೆಕೆಂಡ್ಸ್ ವಿಡಿಯೋ ಮಾಡಿ ತಮ್ಮ ಚಾನಲಲ್ಲಿ ಹಾಕ್ತಿದ್ರು. ಇದನ್ನು ವ್ಯೂವರ್ಸ್ ನೋಡ್ತಾಯಿದ್ರು, ನೋಡಿ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಅನಿಸಿದೆ ಡೌನ್ಲೋಡ್ ಮಾಡಿಕೊಂಡು ಅವ್ರ ಸ್ಟೇಟಸಲ್ಲಿ ಇಡ್ತಾಯಿದ್ರು ಫ್ರೆಂಡ್ಸ್. ಇದು ಆವಾಗ ನಡೀತಾ ಇತ್ತು ಫ್ರೆಂಡ್ಸ್. ಈಗ ಆ ಥರ ಚಾನಲ್ಸ್ಗಳು ಮಾನಿಟೈಸೇಷನ್ ಡಿಸೇಬಲ್ ಮಾಡಿದ್ದಾರೆ ಫ್ರೆಂಡ್ಸ್. ಅದರಿಂದ ದುಡ್ಡು ಬರಲ್ಲ ಫ್ರೆಂಡ್ಸ್. ಈ ಒಂದು ಟಾಪಿಕ್ ಮೇಲೆ ನೀವು ಚಾನಲ್ಸ್ನ ಕ್ರಿಯೇಟ್ ಮಾಡಬೇಡಿ. ಅಂದರೆ ವಾಟ್ಸಪ್ ಸ್ಟೇಟಸ್ ರಿಲೇಟೆಡ್ ನೀವು ಚಾನಲ್ಸ್ ಕ್ರಿಯೇಟ್ ಮಾಡಬೇಡಿ. ನಾನು ಫಸ್ಟ್ ಒಂದು ಚಾನಲ್ ಕನ್ನಡ ನಂಬರ್ 1 ಅಂತೇಳಿ ಚಾನಲ್ನ ಕ್ರಿಯೇಟ್ ಮಾಡಿ ದುಡ್ಡು ಮಾಡಬೇಕು ಅಂತೇಳಿ ಕ್ರಿಯೇಟ್ ಮಾಡಿದ್ದೆ. ಸಬ್ಸ್ಕ್ರೈಬರ್ಸು ಆಗಿದ್ರು. ಈಗ 3000 ಸಬ್ಸ್ಕ್ರೈಬರ್ಸ್ನು ಇದ್ದರು ಫ್ರೆಂಡ್ಸ್, ಆದರೆ ಮಾನಿಟೈಸೇಷನ್ ಆಗಲಿಲ್ಲ. ಈ ತಪ್ಪನ್ನ ನೀವು ಮಾಡಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ತಪ್ಪು ಬಂದ್ಬಿಟ್ಟು ಟಿಕ್ಟಾಕ್ ವೀಡಿಯೋಸ್ ರಿಲೇಟೆಡ್ ಚಾನಲ್ನ ಕ್ರಿಯೇಟ್ ಮಾಡಬೇಡಿ ಫ್ರೆಂಡ್ಸ್. ಅದನ್ನು ಮಾನಿಟೈಸೇಷನ್ ಆಗಲ್ಲ ಫ್ರೆಂಡ್ಸ್. ನೀವು ಟಿಕ್ಟಾಕ್ ಸ್ಟಾರ್ ಅಂದರೆ ಟಿಕ್ಟಾಕ್ ಮಾಡ್ತಾಯಿದ್ರೆ ಟಿಕ್ಟಾಕಿಂದ ಫೇಮಸ್ ಆಗಬೇಕು ಅಂತಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಮ ವೀಡಿಯೋಸ್ನ ನೀವು ಯೂಟ್ಯೂಬಲ್ಲಿ ಹಾಕಿ, ಮತ್ತು ನಿಮಗೆ ಫ್ಯಾನ್ಸ್, ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ. ಇಲ್ಲ ನೀವು ಈ ಚಾನಲ್ಗಳಿಂದ ದುಡ್ಡು ಮಾಡಬೇಕು, ನಾವು ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತಂದರೆ ಈ ಥರ ಚಾನಲ್ಗಳು ಮಾನಿಟೈಸೇಷನ್ ಆಗಲ್ಲ ಫ್ರೆಂಡ್ಸ್. ಈ ಥರ ಟಾಪಿಕ್ ಮೇಲೂ ನಾನು ಚಾನಲ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡಬೇಕು ಅಂತೇಳಿ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಮಾನಿಟೈಸೇಷನ್ ಆಗಲಿಲ್ಲ. ನೀವು ಈ ಥರ ತಪ್ಪನ್ನ ಮಾಡಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಿಂಗಿಂಗ್ ಚಾನಲ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ ಮೇಕರ್ ಅಂತೇಳಿ ಅಪ್ಲಿಕೇಶನ್ ಇದೆ, ಅದರಲ್ಲಿ ಹಾಡಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದರಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಅಥವಾ ಇನ್ನೊಂದು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್, ಮ್ಯೂಸಿಂಗ್ ಅಂತೇಳಿ, ಅದರಲ್ಲಿ ನೀವು ಹಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಮತ್ತು ಆ ವಿಡಿಯೋ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಈ 2 ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಹಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ಸ್. ಜಾಸ್ತಿ ಕಾಪಿರೈಟ್ ಸ್ಟ್ರೈಕ್ ಬರೋದ್ರಿಂದ ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಕೊಡಲ್ಲ ಫ್ರೆಂಡ್ಸ್. ನೀವು ಯಾವುದೇ ಫಿಲ್ಮ್ ಸಾಂಗ್ ಅಥವಾ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡ್ರೆ ಕಾಪಿರೈಟೆಡ್ ಸ್ಟ್ರೈಕ್ ಬರುತ್ತೆ ಮತ್ತು ಮಾನಿಟೈಸೇಷನ್ ಆಗಲ್ಲ, ಮತ್ತು ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್. ಈ ಟಾಪಿಕ್ ಮೇಲೇನೂ ನೀವು ಚಾನಲ್ನ ಕ್ರಿಯೇಟ್ ಮಾಡಬೇಡಿ. ನೀವು ಸಿಂಗಿಂಗ್ ತುಂಬ ಇಷ್ಟ, ನೀವು ಚಾನಲ್ ಕ್ರಿಯೇಟ್ ಮಾಡಲೇಬೇಕು ಮತ್ತು ದುಡ್ಡು ಮಾಡಲೇಬೇಕು ಅಂತಂದರೆ ವಿತೌಟ್ ಮ್ಯೂಸಿಕ್ ನೀವು ಹಾಡಿಗಿಸಿ ನೀವು ವಿಡಿಯೋನ ಮಾಡಿ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ವಿತೌಟ್ ಮ್ಯೂಸಿಕ್ ಮಾಡಿದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ವಾಚ್ ಟೈಮ್ ಆಗಿ ಮಾನಿಟೈಸೇಷನು ಆಗುತ್ತೆ ಫ್ರೆಂಡ್ಸ್. ವಿತೌಟ್ ಮ್ಯೂಸಿಕ್ ಮಾಡಬೇಕು ಅಂದರೆ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫಿಲ್ಮಲ್ಲಿ ಸೀನ್ಸ್ ಅಥವಾ ವಿಡಿಯೋ ಸಾಂಗ್ಸ್ ಅಥವಾ ಡೈಲಾಗ್ ಸೀನ್ಸ್ ಕಟ್ ಮಾಡಿ ನಿಮ್ಮ ಚಾನಲಲ್ಲಿ ಹಾಕ್ತೀನಿ ಅಂತಂದರೆ ಈ ಥರ ಕೆಲಸನೂ ನೀವು ಮಾಡಬೇಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಕಾಪಿರೈಟೆಡ್ ಕಾಂಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇದರಿಂದ ಮಾನಿಟೈಸೇಷನ್ ಆಗೋದಿಲ್ಲ ಫ್ರೆಂಡ್ಸ್. ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ ಬರೋದಿಲ್ಲ. ಮತ್ತು ನೀವು
ಯೂಟ್ಯೂಬಿಂದ ದುಡ್ಡು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಈ 4 ಟಾಪಿಕ್ ಮೇಲೆ ನೀವು ಚಾನಲ್ಸ್ನ ಕ್ರಿಯೇಟ್ ಮಾಡಬೇಡಿ ಮತ್ತು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನೀವು ಯೂಟ್ಯೂಬಿಂದ ದುಡ್ಡು ಮಾಡಬೇಕು, ಚೆನ್ನಾಗಿ ನಿಮ್ಮ ನಾಲೆಜ್ನ ಶೇರ್ ಮಾಡಬೇಕು ಅಂತಂದರೆ ಬೇರೆ ಟಾಪಿಕ್ ರಿಲೇಟೆಡ್ ನೀವು ವೀಡಿಯೋಸ್ನ ಮಾಡ್ಬೋದು ಫ್ರೆಂಡ್ಸ್. ಟೆಕ್ನಾಲಜಿ ರಿಲೇಟೆಡ್ ಬೇರೆ ಯಾವುದು ರಿಲೇಟೆಡ್ ಆದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಮ್ಯೂಸಿಕ್ ಯೂಸ್ ಮಾಡುವಂಥ ಟಾಪಿಕ್ನ ನೀವು ಚೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಮಾಡ್ಕೋಬೇಡಿ ಮತ್ತು ಚಾನಲ್ಸ್ನ ಅದರ ರಿಲೇಟೆಡ್ ನೀವು ಕ್ರಿಯೇಟ್ ಮಾಡಬೇಡಿ ಫ್ರೆಂಡ್ಸ್. ಫಸ್ಟ್ ಬಂದ್ಬಿಟ್ಟು ವಾಟ್ಸಪ್ ಸ್ಟೇಟಸ್ ರಿಲೇಟೆಡ್, ಸೆಕೆಂಡ್ ಬಂದ್ಬಿಟ್ಟು ಟಿಕ್ಟಾಕ್ ರಿಲೇಟೆಡ್ ಚಾನಲ್, ಮತ್ತು ಥರ್ಡ್ ಬಂದ್ಬಿಟ್ಟು ಸಿಂಗಿಂಗ್ ರಿಲೇಟೆಡ್, ಫೋರ್ತ್ ಬಂದ್ಬಿಟ್ಟು ಫಿಲ್ಮ್ಸ್ ಸೀನ್ಸ್ ಮತ್ತು ಕಾಮಿಡಿ ಸೀನ್ಸ್, ಈ ಥರ ಚಾನಲ್ಸ್ನ ನೀವು ಕ್ರಿಯೇಟ್ ಮಾಡಬೇಡಿ ಫ್ರೆಂಡ್ಸ್. ಮತ್ತು ಇದರಿಂದ ದುಡ್ಡು ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಬೇಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ತಿಳಿದಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಬಂದು ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.